ಸಾಕಾ? ರೆಕ್ಟ್ಯಾಂಗಲ್ ಆಯಿತು. ಇದು ಜಾಮೆಟ್ರಿ ಗೊತ್ತಿಲ್ವಾ? ಸೀದೋಗ್ಲೂಬಾರ್ದು ಮತ್ತೆ ಚೆನ್ನಾಗೂ ಬೇಯಬೇಕು. ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚಾನಲಲ್ಲಿ ಈ ಥರ ಫುಲ್ ಫಾರ್ಮ್ಯಾಟ್ ಕುಕ್ಕಿಂಗ್ ವಿಡಿಯೋ ಫಸ್ಟ್ ಟೈಮ್. ಬಿಕಾಸ್ ನಂದು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಸ್ಟಾರ್ಟಿಂಗ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಂದರೆ ನಮ್ಮ ಮನೇಲಿ ಏನಾದ್ರು ಅಡುಗೆ ಮಾಡ್ತಿದ್ರಲ್ವ, ಸೊ ಅದನ್ನು ಬರೀ ಅದು ಅಡುಗೆನ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದು, ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈ ಥರ ನಾವು ಫುಲ್ ಕುಕ್ಕಿಂಗ್ ಮಾಡೋದು ಅದನ್ನು ನಾನು ವ್ಲಾಗ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಅದನ್ನು ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ಅಡುಗೆ ಮಾಡ್ತಿರೋದು ನಾನು ಮತ್ತು ನಮ್ಮಪ್ಪ. ಸೊ ನಾವೇನು ಅಡುಗೆ ಮಾಡ್ತಿದ್ದೀವಿ ಏನು ನಾನೆಲ್ಲ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಸೊ ಗೈಸ್, ಇವತ್ತು ನಾವೇನು ಅಡುಗೆ ಮಾಡ್ತಿದ್ದೀವಿ ಅಂದರೆ ಚಪಾತಿ ಮತ್ತು ಅದಕ್ಕೆ ಕಾಲಿಫ್ಲವರ್ ಪೊಟ್ಯಾಟೊ ಪಲ್ಯ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಇಲ್ಲಿ ನೋಡಿ, ಪೊಟ್ಯಾಟೊ ಆಲ್ರೆಡಿ ಬೇಯಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ, ಅವಾಗ ಸಿಪ್ಪೆ ಎಲ್ಲ ತೆಗಿಬೋದಲ್ವ. ಸೊ ಅದಕ್ಕೆ ಅದನ್ನು ಆರಾಕ್ಬಿಟ್ಟಿದ್ದೀವಿ. ಆ್ಯಂಡ್ ಪಲ್ಯಕ್ಕೆ ಮಸಾಲೆ ರೆಡಿ ಇದೆ. ಮಸಾಲೆ ಎಲ್ಲ ಮಾಡ್ಕೊಂಡಾಯಿತು. ಸೊ ಆಲೂಗಡ್ಡೆ ಸಿಪ್ಪೆನ ನಾನೇ ಬಿಡಿಸ್ತೀನಿ. ಸೊ ಇವಾಗ ಬೇಗ ಬೇಗ ಆಲೂಗಡ್ಡೆ ಸಿಪ್ಪೆ ಬಿಡಿಸ್ಕೊತೀನಿ. ಬಿಸಿ ಕೈ ನೀರಲ್ಲಿ ಜಿಗೊಪ್ಪ ಪಕ್ಕದಲ್ಲಿ. ಕೈಗೆ ಸಿಗ್ತಾ ಇರೋದು ಬಿಸಿ ಜಾಸ್ತಿ. ತಣ್ಣೀರಿದೆ. ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೆಲ್ಪ್ ಮಾಡೋಕ್ಕೆ ನಮ್ಮ ಅಪ್ಪನೂ ಬಂದರು ಸಿಪ್ಪೆ ಬಿಡಿಸೋದಕ್ಕೆ. ಆಲ್ಮೋಸ್ಟ್ ಆಯಿತು. ಸ್ಪೆಷಲ್ ಇವತ್ತು ನಾನು ಮತ್ತು ಅಪ್ಪ ಅಡುಗೆ ಮಾಡ್ತಿರೋದು. ಹೆಂಗೆ ಅನಿಸ್ತಿದೆ? ನೀನು ಮಾಡ್ತಿದ್ಯಾ ಅಂದರೆ ಸ್ವಲ್ಪ ಭಯ ಆಗ್ತಿದೆ. ಯಾಕೆ? ಅಮ್ಮಂಗೆ ರೆಸ್ಟು. ಅಮ್ಮಂಗೆ ರೆಸ್ಟು. ಇನ್ನೊಂದು ಏನಕ್ಕೆ ಅಂದರೆ, ಇವತ್ತು ನಾವಿಬ್ಬರು ಅಡುಗೆ ಮಾಡ್ತಿರೋದು. ನೆನ್ನೆ ನಮ್ಮ ಮಮ್ಮಿ ಬರ್ಡೇ ಇತ್ತು. ನೆನ್ನೆನೇ ಮಾಡಬೇಕಿತ್ತು, ಆದರೆ ನೆನ್ನೆ ಆಗಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಅಮ್ಮಂಗೆ ರೆಸ್ಟು. ನಿನ್ನೆ ಫುಲ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಇವಾಗ ಮಾಡ್ತಿದ್ಯಾ? ಯೂಟ್ಯೂಬ್ ಅಲ್ಲ, ಇದು ನಮ್ಮ ಮನೆ ಓಲ್ಡ್ ರೆಸಿಪಿ. ಯೂಟ್ಯೂಬಲ್ಲೆಲ್ಲ ಏನು ನೋಡ್ಕೊಂಡಿಲ್ಲ. ಇದು ಯಾಕೆ ನಿಂಗೆ ಗೊತ್ತಿಲ್ವಾ? ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡಲ್ವ ಚಪಾತಿ. ಏನು ಮಾಡ್ತಿದ್ದೀರಾ? ಇದು ಚಪಾತಿ ಮತ್ತು ಕಾಲಿಫ್ಲವರ್ದು ಪೊಟ್ಯಾಟೋದು ಪಲ್ಯ. ಇವಾಗ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡಬೇಕು. ನಾವು ಆಲೂಗಡ್ಡೆ ಪಲ್ಯಕ್ಕೆ ಮಾಡ್ಕೋತೀವಲ್ಲ ಆ ಥರ ಮಾಡಬೇಕಾ? ಬೇಕಾ? ಇಷ್ಟ ಇದ್ರೆ ಸಾಕಾ? ಇಲ್ಲ, ಮಾಮೂಲಿ ಆಲೂಗಡ್ಡೆ ಪಲ್ಯಕ್ಕೆ ಮಾಡ್ತಿಲ್ಲ, ಆ ಥರ ಸ್ಮ್ಯಾಶ್ ಮಾಡಿ. ಆ ಥರನಾ? ನೀರು ಹೆಚ್ಚಿಕೋ ಕೈಯಲ್ಲಿ. ತುಂಬ ಬಿಸಿ ಈ ಆಲೂಗಡ್ಡೆ. ಇದು ಆಲೂಗಡ್ಡೆ ಒಳಗಡೆ ಬಿಸಿ ಜಾಸ್ತಿ, ಅದಕ್ಕೆ ಕೈ ಸುಡ್ತಾ ಇದೆ. ರೆಡಿ ಆಯಿತು ಆಲೂಗಡ್ಡೆ. ನೆಕ್ಸ್ಟ್ ಏನಪ್ಪ ಮಾಡಬೇಕು? ನೆಕ್ಸ್ಟು ಒಗ್ಗರಣೆ. ಕಾಲಿಫ್ಲವರ್ ಒಗ್ಗರಣೆ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು, ಆಮೇಲೆ ಅದು ರುಬ್ಬಿರೋದು ಹಾಕ್ಕೊಂಡು ಇರೋ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳು. ಮರ್ತೋಗ್ಬಿಡ್ತಾಳೆ ಹಿಂಗೆ ಹೇಳಿದ್ರೆ. ನೆಕ್ಸ್ಟ್ ಸ್ಟೆಪ್ ಮದುವೆ ಹೌದು, ಆಬ್ವಿಯಸ್ಲಿ ಮರ್ತೋಗ್ತೀನಿ. ದಿನ ಈ ಥರ ಎಲ್ಲ ಮಾಡಿದ್ರೆ ಮರ್ತೋಗಲ್ಲ. ಯಾವಾಗ ಅಪರೂಪಕ್ಕಲ್ವ ಮಾಡೋದು, ಅದಕ್ಕೆ ಮರ್ತೋಗುತ್ತೆ. ಸೊ ಇವಾಗ ಒಗ್ಗರಣೆ ಹಾಕೋಬೇಕಂತೆ ಫಸ್ಟು. ಎಣ್ಣೆ ಎಷ್ಟು ಹಾಕೋಬೇಕು?
ಇಷ್ಟ ಹಾಕು 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 ಹಾಂ ಓಕೆ ಆಯ್ತಾ? ನೆಕ್ಸ್ಟ್ ಸಾಸಿವೆ ಸ್ವಲ್ಪ ಉರಿ ಎತ್ತಲ. ಎತ್ತು ಉರಿ ಎತ್ತು ಓಕೆ ನೆಕ್ಸ್ಟ್ ಸಾಸಿವೆ ಇಷ್ಟ ಸಾಕಾ? ನಾಲ್ಕು ಇನ್ನಷ್ಟು ಏನು ತೊಗೊಂಡಿದ್ವಿ ನೆಕ್ಸ್ಟ್ ಇನ್ನಷ್ಟು ಇಷ್ಟ ಸಾಕಾ? ಓಕೆ ಸಿಡಿಯಲ್ವಾ? ಹಾಕು ಹಾಕಿಲ್ಲ ಸಿಡಿಯಲ್ಲ ಹಾಕು ಅಷ್ಟೇ ತಾನೇ ಇದು ಸಾಸಿವೆ. ಇದು ಸೌಟು ಸೌಟೆಲ್ಲ ಇನ್ನೂ ಕಮ್ಮಿ ಮಾಡಿ ಸ್ವಲ್ಪ ಕರಿಬೇವು ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಹಾಕ್ಬೇಕು. ಹಾಕ್ಲಾ? ತಕ್ಷಣ ಇದಾಕು ಕಾಲಿಫ್ಲವರ್ ಇದಾ? ಕೈಯಲ್ಲಿ ಸಾಕು ಹಾಕು ತುರ್ದ್ಬಿಡ್ಲಾ? ಸುರಿಬೇಡ ನೀರು ಇರ್ತಾರೆ ಒಂದು ಕೈಯಲ್ಲಿ ಸಾಕು ನೀರು ಹಾಕಲ್ಲ. ಈ ಥರ ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು ಅಲ್ವಾ ಅಪ್ಪ? ಫ್ರೈ ಆಗಬೇಕು ಚೆನ್ನಾಗಿದೆ ರೌಂಡ್ ಈಗ ಇದು ನಮ್ಮ ಅಪ್ಪನ ಟೆಕ್ನಿಕ್ಕು. ಈ ಥರ ರೌಂಡ್ ಅಂದರೆ ಈಗ ಒಂದು ರೌಂಡ್ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಲ್ಲನೂ ಬ್ಲೆಂಡ್ ಆಗುತ್ತೆ. ಪ್ಲೇಟ್ ಮುಚ್ಚಲಾ? ಬೇಡ ಬೇಡ ನೀವು ಒಂದು ಅರ್ಧ ಗಂಟೆಗೆ ಹಿಂಗೆ ಮಾಡ್ತಾರೆ ಸರಿ. ಸಾಕಾ? ನೀರು ಹಾಕುತ್ತ ಜಾಸ್ತಿ ಹಾಕುತ್ತ. ಕ್ಲೋಸ್ ಮಾಡು ಫುಲ್ಲು ಹಾಂ ಕಮ್ಮಿ ಮಾಡು ವೇಸ್ಟ್ ಆಗುತ್ತೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದಾಯಿತು. ಚೆನ್ನಾಗಿ ಸೌಟ್ ಮಾಡಬೇಕು. ಕೈಯ ಜಾಗ ಮತ್ತು ನೀರು ಏನು ಗೊತ್ತಾ, ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅಡುಗೆ ಮಾಡಬೇಕಾದ್ರೆ ಬರೀ ಈಗ ತರಕಾರಿ ಕಟ್ ಮಾಡೋದು ಇದು ಬರೀ ಅದು ಮಾತ್ರ ಅಲ್ಲ, ಈ ಥರದ್ದು ಎಲ್ಲ ಸ್ವಲ್ಪ ಟೆಕ್ನಿಕ್ಸ್ ಕಲ್ತ್ಕೊಂಡಿರ್ಬೇಕು. ಅಂದರೆ ಈಗ ಮಸಾಲೆ ಆ್ಯಡ್ ಮಾಡಿ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದ್ರೊಳಗಡೆ ಹಾಕಬೇಕು. ಹಿಂಗೆಲ್ಲ ಇನ್ನೂ ಏನೇನೋ ಸಣ್ಣ ಪುಟ್ಟ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ ದಿನ ಆಗಲೂ. ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೀರು ಜಾಸ್ತಿ ಆಗೋಯ್ತಾ ನೋಡಪ್ಪ. ಆಮೇಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಇದೆಲ್ಲ ಚೆನ್ನಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಇಡಬೇಕು ಅಂತೆಲ್ಲ ನಮ್ಮಮ್ಮ ಹೇಳ್ಕೊಟ್ಟವ್ರೆ. ಇದೆಲ್ಲ ಫಾಲೋ ಮಾಡ್ತೀನಿ. ಆಯಿತು. ಇಷ್ಟ ಹಾಕೋದು ಸಾಕ? ಸೊ ಇಷ್ಟ ಹಾಕ್ತಾ ಇದ್ದೀನಿ. ಒಂದೇ ಕಡೆ ಹಾಕ್ತಾರಲ್ಲ ಮಿಕ್ಸ್ ಮಾಡೋದು ಅದು ಚೆನ್ನಾಗಿ ಒಳಗಡೆ ಬ್ಲೆಂಡ್ ಆಗಬೇಕಲ್ಲ. ಸಾಕಾ? ಅಷ್ಟೇ ಉಪ್ಪು. ಕಾಲಿಫ್ಲವರ್ ಸ್ವಲ್ಪ ಬೇಯೋಷ್ಟರಲ್ಲಿ ನಾನು ಈರುಳ್ಳಿ ಮತ್ತು ಸೌತೆಕಾಯಿ ಹಚ್ಕೊತೀನಿ. ಕಮ್ಮಿ ಮಾಡಿ
ಎವ್ರಿ ಟೈಮ್ ಈರುಳ್ಳಿ ಹಚ್ಬೇಕಾದ್ರೆ ಅದನ್ನ ಯಾವ ಶೇಪಲ್ಲಿ ಹಚ್ಚೋದು ಅನ್ನೋದೇ ನಂಗೊಂದು ದೊಡ್ಡ ಕನ್ಫ್ಯೂಷನ್ನು. ಸೊ ಫಸ್ಟು ನೀಟಾಗಿ ಸಿಪ್ಪೆ ಎಲ್ಲ ಕಿತ್ಕೊತೀನಿ, ಆಮೇಲೆ ಕೇಳ್ತೀನಿ ಯಾವ ಶೇಪಾಗಿ ಈರುಳ್ಳಿ ಕಟ್ ಮಾಡೋದಂತ. ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಆವಾಗಲೇ ಹೇಳಿದ್ನಲ್ವಾ, ಯಾವಾಗಲೂ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅದನ್ನ ಯಾವ ಶೇಪಲ್ಲಿ ಕಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ. ಈಗ ಲಾಸ್ಟ್ ವೀಕೋ ಸ್ವಲ್ಪ ಹಂಗೆ ಈರುಳ್ಳಿ ಕಟ್ ಮಾಡಿದ್ನ, ಇವಾಗ ಅದು ನೆನಪಿದೆ, ಇವಾಗ ಅದೇ ಥರನೇ ಕಟ್ ಮಾಡ್ತೀನಿ. ತರಕಾರಿ ಕಟ್ ಮಾಡೋದು ಒಂದು ಬಂದರೆ 50% ಅಡುಗೆ ಬಂದಂಗೆ. ಗೈಸ್ ಇನ್ನೊಂದು ಏನು ಗೊತ್ತಾ, ಈ ನೇಲ್ಸ್ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ನೀನು ಹೆಂಗೆ ಕೆಲಸ ಮಾಡ್ತೀಯಾ, ಇಷ್ಟಿಷ್ಟುದ ನೇಲ್ಸ್ ಇಟ್ಕೊಂಡು ಅಂತ ಕೇಳ್ತಾ ಇರ್ತಾರೆ. ಸೊ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಈ ಥರ ನೇಲ್ಸ್ ಇಟ್ಕೊಂಡು ಈ ತರಕಾರಿ ಕಟ್ ಮಾಡ್ಬೋದು ಪಾತ್ರೆ. ಸೊ ಗೈಸ್ ಕಾಲಿಫ್ಲವರ್ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಈ ಥರ ಸ್ಮ್ಯಾಶ್ ಮಾಡಿದ್ರು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಆ್ಯಡ್ ಮಾಡಿದ್ದಾಯಿತು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸೊ ಈ ಥರ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕು ಆಲೂಗಡ್ಡೆನ. ಇನ್ನೊಂದು 2 ಮಿನಿಟ್ಸ್ ಬಿಡಬೇಕಾ? ಸೊ ನಾನು ಸ್ವಲ್ಪ ನೀರು ಹಾಕ್ತೀವಿ ನೋಡಿ, ಗಟ್ಟಿ ಜಾಸ್ತಿ ಗಟ್ಟಿ. ಸಾಕು ನೀರು, ಜಾಸ್ತಿ ನೀರು ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸ್ವಲ್ಪ ಗಟ್ಟಿ ಸ್ವಲ್ಪ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು 2 ಮಿನಿಟ್ಸು ಸ್ಟವ್ ಸ್ವಲ್ಪ ಹಾಗೆ ಬಿಟ್ಟರೆ ಪಲ್ಯ ರೆಡಿ. ಇವಾಗ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ನೋಡೋಣ ನಾನು ಅರಿಯೋ ಚಪಾತಿ ರೌಂಡ್ ಶೇಪಲ್ಲಿ ಬರುತ್ತಾ ಅಂತ. ಹಿಂಗೇನು ಅನ್ಸುತ್ತಾ? ನೋಡೋಣ ಯಾವ ಶೇಪ್ ಏನಿಲ್ಲ, ಟ್ರೈ ಮಾಡ್ತೀನಿ ಆಯಿತಾ. ಹಿಂಗೆ ರೆಕ್ಟ್ಯಾಂಗಲ್ ಆಯಿತು. ಇದು ಜಾಮೆಟ್ರಿ ಓದಿಲ್ವಾ? ನೋಡಿ ಎಷ್ಟು ಚೆನ್ನಾಗಿ ರೌಂಡಿಗೆ ಬರ್ತಾಯಿದೆ ಅಂತ. ಸುಮ್ಮನೆ ಏನೇನೋ ಹೇಳ್ಬೇಡ. ಯಾರಾದರೂ ನನ್ನ ಥರ ಬಿಗಿನರ್ಸ್ ಇದ್ದರೆ ಈ ಥರ ವೀಡಿಯೋಸ್ ನೋಡಿ ಅವರು ಇನ್ಸ್ಪೈರ್ ಆಗ್ತಾರೆ. ನೋಡು ರೌಂಡಿಗೆ ಬರ್ತಿದ್ಯಾ? ನನಗೆ ಒಂದು ಸಾಂಗ್ ಆಡೋದು ಇಷ್ಟ, ಎಂಟರ್ಟೈನ್ಮೆಂಟ್ ಬೇಕು ನನಗೆ. ಈ ಕೆಲಸಕ್ಕೆ ಎಂಟರ್ಟೈನ್ಮೆಂಟ್ ಬೇರೆ. ಈ ಕೆಲಸ ಅಂದರೆ ಎಷ್ಟು ಒಳ್ಳೆ ಕೆಲಸ, ಅಡುಗೆ ಮಾಡೋದು. ನಿನಗೆ ಬರುತ್ತಾ? ಫಸ್ಟ್ ಆಫ್ ಆಲ್ ನಿನ್ಗೊಂದು ಸ್ಟವ್ ಹಚ್ಚಕ್ಕೂ ನಿನ್ಗೆ ಬರಲ್ಲ. ಮಾಡಿ ಏನು ಮಾಡ್ತೀನಿ ನೋಡೋಣ. ನೋಡು ರೌಂಡ್ ಆಲ್ಮೋಸ್ಟ್ ರೌಂಡ್ಗೇನೆ ಇದೆ. ಹುಣ್ಣಿಮೆ ಚಂದ ನಾಳೆ ಹುಣ್ಣಿಮೆ ಅಲ್ವಾ? ಆ್ಯಂಡ್ ಇನ್ನೊಂದೇನು ಗೊತ್ತಾ, ಚಪಾತಿ ಅರಿಬೇಕಾದ್ರೆ ಈ ಥರ ಈ ಎಡ್ಜಸ್ ಇದೇನಿದೆ ಅಲ್ವ ಎಡ್ಜು, ಅದು ತೆಳ್ಳಕ್ಕಿರ್ಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಅದು ಗಟ್ಟಿ ಇದ್ದರೆ ಚಪಾತಿ ಚೆನ್ನಾಗಿ ಬೇಯಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ರೌಂಡು ಅಂತ, ಅದು ರೌಂಡು ಪ್ಲಸ್ ಸ್ಕ್ವೇರ್ ಎರಡು ಮಿಕ್ಸ್ ಆದರೆ ಯಾವ ಥರ ಇರುತ್ತೋ ಆ ಥರ ಆಗೋಯ್ತು. ಅಯ್ಯೋ ಛೆ. ಸೊ ಚಪಾತಿನ ಚೆನ್ನಾಗಿ ಬೇಯಿಸ್ಬೇಕು. ಇದು ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿರೋದು. ಇವಾಗ
ಒಂದು ಸರಿ ಹಿಂಗೆ ನೋಡಿಕೊಂಡು ಆಮೇಲೆ ಉಲ್ಟದ ಬಾಕಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಏನು ಗೊತ್ತಾ, ಈ ಬೇಯಿಸೋ ಇದರಲ್ಲಿ ನೋಡು ಫುಲ್ಲು ಒಂದೊಂದ್ಸರಿ ಸೀದೋಗ್ಬಿಡುತ್ತೆ ಚಪಾತಿ. ಸೊ ಅದು ಸೀದೋಗ್ಲೂಬಾರ್ದು, ಮತ್ತು ಚೆನ್ನಾಗೂ ಬೇಯಬೇಕು. ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ನಾನು ಫಸ್ಟ್ ಟೈಮ್ ಅಲ್ಲ ಚಪಾತಿ ಬೇಯಿಸ್ತಿರೋದು, ಎಷ್ಟೊಂದು ಸರಿ ಬೇಯಿಸಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ನಮ್ಮಮ್ಮ ಮಾಡ್ಬೇಕು ಚಪಾತಿ ಎಲ್ಲ ಮಾಡಬೇಕಾದ್ರೆ ನೋಡ್ಕೊಂಡಿದ್ನ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಎಷ್ಟೊಂದು ಜನ ಚಪಾತಿ ಮಾಡೋದು ನೋಡಿದ್ದೀನಿ. ನಿಮ್ಗೆ ಗೊತ್ತಾ, ಈ ಥರ ಈ ಸೈಡೆಲ್ಲ ಬೇಯಿಸೋದೇ ಇಲ್ಲ, ಅದೆಲ್ಲ ಹಂಗಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಈ ಹೋಟ್ಲುಗಳಲ್ಲಿ ಹೇಳ್ಬೇಕಂದ್ರೆ ಸೊ ಆ ಥರ ಎಲ್ಲ ಇರುತ್ತೆ, ಚೆನ್ನಾಗಿರಲ್ಲ. ಬಟ್ ನಾನು ಆ ಥರ ಮಾಡಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿರೋ ಗೈಡ್ಲೈನ್ಸ್ನ ಚೆನ್ನಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಯಾಕೆ ಗೊತ್ತಾ, ಹಿಂಗೆ ಅರ್ಧ ಆಚೆ ಹಿಂಗೆ ಹಾಕೊಂಡು ಬೇಯಿಸ್ತಾ ಇರೋದು, ಮಧ್ಯ ಹಂಚು ತುಂಬ ಕಾಯ್ದಿರುತ್ತೆ, ಸೊ ಬೇಗ ಬೇಯುತ್ತೆ. ಈ ಸೈಡ್ ಎಲ್ಲ ಬೇಯಕ್ಕಿದೆ, ಈ ಥರ ಬೇಯಿಸಿದ್ರೆ ಈ ನಾನು ಹೇಳಿದ್ನಲ್ವ ಎಡ್ಜು, ಚಪಾತಿ ಎಡ್ಜು, ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದಿದೆ ಎಲ್ಲ, ಒಂಚೂರು ಬೆಂದರೆ ಆಯಿತು. ಆ್ಯಂಡ್ ನಾನು ಜಾಸ್ತಿ ಆಯಿಲು ಹಾಕಿಲ್ಲ, ಸ್ವಲ್ಪ ಮಾತ್ರ ಆಯಿಲ್ ಹಾಕಿದ್ದೀನಿ. ಗೈಸ್ ಫೈನಲಿ ಚಪಾತಿ ಮತ್ತು ಪಲ್ಯ ರೆಡಿ ಆಯಿತು. ಇವಾಗ ಹೆಂಗೆ ಬಂದಿದೆ ಅಂತ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ಪಲ್ಯ, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಸೊ ಇದಾಗಿತ್ತು ನಮ್ಮ ಕುಕಿಂಗ್ ಬ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.